ಕಾವೇರಿ ಕ್ರಷರ್ನಲ್ಲಿ ಬಂಡೆ ಬಿದ್ದು ಕಾರ್ಮಿಕರ ಸಾವು ಸಂಭವಿಸಿದೆ. ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿರತಕ್ಕಂತ ಕಾರ್ಮಿಕರ ಸಂಬಂಧಿಕರು ಇಲ್ಲಿ ಆಕ್ರಂದವನ್ನ ಅವರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಭಾಗದ ಕಾರ್ಮಿಕರು ಕೂಡ ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಸಂಬಂಧಿಕರು ಈ ಒಂದು ಕ್ರಷರ್ನಲ್ಲಿ ಬಂದಿರತಕ್ಕಂಥ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ನೀವು ಇಲ್ಲೇ ಕೆಲಸ ಮಾಡೋದಾಗಿತ್ತಾ? ನಾವು ಅಲ್ಲಿ ಕೆಲಸ ಮಾಡಲ್ಲ ಸರ್, ಅವ್ರ ಯಜಮಾನ ಇಲ್ಲೇ ಕೆಲಸ ಮಾಡ್ತಾನೆ ಸರ್. ಅವ ಅಮ್ಮ ಹೋಟೆಲ್ ಕೆಲ್ಸಕ್ಕೆ ಹೋಗ್ತಾನೆ ಸರ್. ಬೆಳಗ್ಗೆ 6 ಗಂಟೆಗೆ ಬಂದಾರಂತ, ಟಿಫನ್ ಮಾಡ್ಕೊಂಡು ಬಂದಾರಂತ ಸರ್. ಅಷ್ಟೊತ್ತಿಗೆ ಅಯ್ಯಮ್ಮ ಅವ್ರ ಫೋನ್ ಬಂದೈತಿ. ಅಷ್ಟೊತ್ತಿಗೆ ಓಡ್ ಬಂದಾರ ಸರ್. ಇವ್ರು ಯಾರು ಕಳ್ಕೊಂಡಿರೋದು? ಅವ್ರು ಯಾರ್ದು? ಇವ್ರು ಯಜಮಾನ ಸರ್, ರಾಮನಾಯಕ್ ಅಂತ. ಅಮ್ಮ, ನೀವು ಯಾವಾಗಿಂದ ಇಲ್ಲಿ ಶಿಫ್ಟ್ ಆಗಿದ್ರಿ? ಇಲ್ಲಿ ಕೆಲಸಕ್ಕೆ ಬಂದಿರೋದಮ್ಮ? ಸಮಾಧಾನ ಮಾಡ್ಕೊಳ್ಳಿ. ಯಾವಾಗಿಂದ ಬಂದಿರೋದಾಗಿತ್ತು ನೀವು ಇಲ್ಲಿ? ಯಾವಾಗಿಂದ ಕೆಲಸಕ್ಕೆ ಬಂದಿದ್ದೀರಮ್ಮ ನೀವು? ಸರ್, ನಮಗ್ 1 ವರ್ಷ ಆಯ್ತು ನೋಡು ಸರ್. 1 ವರ್ಷ ಆಯ್ತು ಸರ್. 1 ವರ್ಷ ಆಯ್ತು ಸರ್. ಬಾಳ ಬಡವ್ರಿದ್ದೀವಿ ಸರ್. ನಾವು ಏನ್ ಮಾಡೋದು? ಹೊಟ್ಟಿ ಪಾಡಿಗೆ ಬಂದೀವಿ ಸರ್. ನಾವು ಇಲ್ಲೇ ನಮ್ಮ ಯಜಮಾನ ದುಡಿತೀವಿ, ನಾವು ತಿಂತಿದೀವಿ ಸರ್. ಏನ್ ಮಾಡೋದು? ಹೊಲ ಇಲ್ಲ ಸರ್, ಮನೆ ಇಲ್ಲ, ಮಕ್ಕಳದು ಮದುವೆ ಮಾಡಿಲ್ಲ ಸರ್. ಈಗ ಯಜಮಾನ್ರು ಇವತ್ತು ಬೆಳಿಗ್ಗೆ ಎಷ್ಟು ಗಂಟೆ ಬಂದಿರೋ ಕೆಲಸಕ್ಕೆ? 6 ಗಂಟೆಗೆ ಸರ್. 6 ಗಂಟೆ 6:30 ಬಂದಾವ್ ಸರ್. ಟಿಫನ್ ಕಟ್ಟಿವಿ ಸರ್. ನಾವು ಊಟನೇ ಮಾಡಿಲ್ಲ ಸರ್. ಏನ್ ಮಾಡೋದು? ಹೆಂಗ್ ಬದುಕ್ಬೇಕು ಸರ್? ನಾವು ಸತ್ತು ಹೋಗ್ತೀನಿ ಸರ್. ಇಲ್ಲ ಹೆಂಗ್ ಮಾಡ್ಬೇಕು ರೀ ಸರ್? ನಾವು ಬಾಳ ಬಡವ್ರಿದ್ದೀವಿ ಸರ್. ನಿಮ್ ಜೊತೆಗೆ ಮತ್ತೆ ನಿಮ್ ಭಾಗದವ್ರು ಮತ್ತೆ ಯಾರು ಇದ್ರ? ಉತ್ತರ ಕರ್ನಾಟಕ ಏಟ್ ಆಗಿದೆ, ಎಲ್ಲ ಹಾಸ್ಪಿಟಲ್ ಅಡ್ಮಿಟ್ ಮಾಡಾರ ಸರ್. ಬೆಳಗ್ಗೆ ಆಂಬುಲೆನ್ಸ್ ನಲ್ಲಿ ತಗೊಂಡೋದ್ರು. ಒಂದ್ 4-5 ಜನಕ್ಕೆ ನಮ್ಗೆಲ್ಲ ಕೈ ಕಾಲು ಸೊಂಟ ಎಲ್ಲ ಮುರಿದೋಗದೆ. ಅವರೆಲ್ಲ ಹಾಸ್ಪಿಟ್ಲಿಗೆ ಹಾಕವ್ರೆ. ಜೀವ ಹೋಗಿರೋದು ಇವ್ರ ಯಜಮಾನ ರಾಮನಾಯಕ್ ಒಬ್ರೇನೆ. 6 ಜನದ್ದು ಜೀವ ಹೋಗೋದು. 6 ಜನನು 7-8 ಜನ ಇನ್ನ ಒಳಗಡೆ ಇದೆ. ಬಾಡಿ ಇನ್ನ ಬಂದಿಲ್ಲ, ಆಚೆ ತೆಗ್ದಿಲ್ಲ. ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು 4-5 ಜನಕ್ಕೆ. ಉತ್ತರ ಕರ್ನಾಟಕ ಭಾಗದವ್ರು ಎಷ್ಟು ಜನ ಇದ್ರು? ಇನ್ನ ಇಟಾಜಿ ಆಪರೇಟರ್, ಲಾರಿ ಡ್ರೈವರ್ಗಳು ಇನ್ನ ಅಡ್ಮಿಟ್ ಮಾಡವ್ರೆ ಸರ್. ಬೆಳಗ್ಗೆ ಆಂಬುಲೆನ್ಸ್ ಅಲ್ಲಿ ತಗೊಂಡೋದ್ರು. 4-5 ಜನ ಸರ್ ಉತ್ತರ ಕರ್ನಾಟಕದವರು. ಅವ್ರಿಗಿನ್ನ ಹಾಸ್ಪಿಟಲ್ ಹಾಕವ್ರೆ. ಅವ್ರ ಸ್ಥಿತಿ ಹೇಗಿತ್ತು ಅವ್ರನ್ನ ಹೊರಗೆ ತೆಗೆದಂತ ಸಂದರ್ಭದಲ್ಲಿ? ಸರ್ ಇನ್ನ ಎಲ್ಲ ನಾರ್ಮಲ್ ಅಂದ್ರು ಕೈ ಕಾಲು ಮುರ್ತದೆ. ಉತ್ತರ ಕರ್ನಾಟಕ ಭಾಗದವ್ರು ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ರು? ಸುಮಾರು ಒಂದು 34 ಜನ ಇದ್ದಾರೆ. ಬೆಳಗ್ಗೆ ಇದೇ ಬಂಡೇಲಿ ಬಂದಿರೋದು. ಆದ್ರೆ ಅವ್ರಿಗಿಲ್ಲ ಸೈಡ್ ಅಲ್ಲಿ ಇದ್ರು. ಅವ್ರು ಕೂಳಿ ಗಾಡಿ ಅವರು ಇಟಾಜಿ ಆಪಟ್ರು ಅವರೆಲ್ಲ ಸಿಗಾಕೊಂಡ್ರು ಸರ್. ರಾಮನಾಯಕ್ ಅವ್ರದ್ದು ಬಾಡಿ ಸಿಕ್ಕದೆ ಸರ್. ಅವ್ರದ್ದು ಒಳಗಡೆ ಇರ್ಲಿಲ್ಲ, ಆಚೆನೆ ಬಿದ್ದಿದ್ರು, ತೆಗ್ದವ್ರೆ ಸರ್. ಆದ್ರೆ ತಲೆ ಎಲ್ಲ ಪೀಸ್ ಆಗದೆ, ಏನು ಇಲ್ಲ, ತಲೆ ಚೂರಾಗದೆ. ಜಾಸ್ತಿ ಇದು ಆಗ್ಬಿಟ್ಟದೆ ಸರ್. ಪ್ರೆಷರ್ನಲ್ಲಿ ಕೆಳಗೆ ಕೆಲಸ ಮಾಡ್ತಿರುವಂತ ಸಂದರ್ಭದಲ್ಲಿ ಇದು ಏಕಾಏಕಿ ಕುಸ್ತಿರೋದು ಹೇಗಾಗಿರೋದು? ಏಕಾಏಕಿ ಕುಸ್ತು ಬಿದ್ದಿರೋದು. ಅದು ಕುಳಿ ಹಿಡಿಯೋ ಟೈಮಲ್ಲಿ, ಆಮೇಲೆ ಇಟಾಜಿ ಅದು ಕಲ್ಲು ಬಿಡೋ ಟೈಮಲ್ಲಿ ಅದಕ್ಕೆ ಏನೋ ಆಗ್ಬಿಟ್ಟು ಬಿದ್ಬಿಟ್ಟದೆ ಸರ್ ಮೇಲ್ಗಡೆಯಿಂದ. ಆದ್ರೆ ಅದೆಲ್ಲ ಜವಾಬ್ದಾರಿ ಓನರ್ಗಳಿಗೆ ಇರ್ಬೇಕು ಸರ್, ನೋಡ್ಕೊಂಡು ಮಾಡಿ. ಅದು ಇನ್ನವರೆಗೂ ಯಾರು ಒಬ್ರು ಬಂದಿಲ್ಲ, ಒಬ್ರು ಮಾತಾಡ್ಸಿಲ್ಲ ನಮ್ಗೆ. ಓನರ್ ಬಂದು ನಿಮ್ಮನ್ನ ಕೇಳುವಂತ ಕೆಲಸ ಮಾಡಿಲ್ವಾ? ಏನು ಹೇಳಿಲ್ಲ ಸರ್. ನಮ್ಗೆ ಏನಾದ್ರೂ ಅವ್ರ ಮಾಹಿತಿ ಇನ್ನ ಸಿಕ್ಕಿಲ್ಲ. ಓನರ್ ನಮಗ್ ಕೇಳಿಲ್ಲ ಸರ್. ಹೆಂಗಾಯ್ತಮ್ಮ ಹಿಂಗಾಯ್ತಮ್ಮ ಅಂತ ಕೇಳಿಲ್ಲ ಸರ್. ನಾವ್ ಹೆಂಗ್ ಮಾಡೋದು ಸರ್? ಹೆಂಗ್ ಮಾಡೋದು? ಜಮೀನಿಲ್ಲ, ಮನೆ ಇಲ್ಲ, ಹೆಂಗ್ ಮಾಡೋದು ಸರ್ ನಾವು? ನಮ್ 3 ಜನ 4 ಜನ ಸರ್. ಮದ್ವೆ ಮಾಡಿಲ್ಲ, ಜಮೀನಿಲ್ಲ ಸರ್, ಮನೆ ಇಲ್ಲ. ಏನ್ ಹೆಂಗ್ ಮಾಡೋದು? ಜೀವನ ಹೆಂಗ್ ಮಾಡೋದು? ಹೆಂಗ್ ಬದುಕಬೇಕು ಸರ್? ಹೆಂಗ್ ಮಾಡೋದು ಸರ್? ದಿನಗೂಲಿ ಕೆಲಸ ಮಾಡ್ತಿದ್ದಾಗಿತ್ತಾ? ದಿನ ಇಲ್ಲೇ ನಾವು ಹೋಟೆಲ್ ಕೆಲಸ ಮಾಡ್ತೀವಿ ಸರ್. ಏನ್ ಮಾಡೋದು ಸರ್? ದಿನಗೂಲಿಗಾಗಿ ಕಣಿ ಕೆಲಸ ಮಾಡ್ತಾ ಇದ್ರು. ಕಣಿ ಕೆಲಸ, ದಿನ ಕಣಿ ಕೆಲಸ ಸರ್.
ಘಟನೆಯಲ್ಲಿ ಗಂಡನನ್ನ ಕಳೆದುಕೊಂಡಿರ್ತಕ್ಕಂಥವ್ರು ಹೇಳ್ತಾ ಇರುವಂತ ಒಂದು ಮಾತಿದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.